ಕರ್ನಾಟಕ 2ನೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್. ಹೌದು. ನಮಗೆ ಜಾಸ್ತಿ Benefits. ಬೆನಿಫಿಟ್ಸ್ ಬೇಕು ಕೇಂದ್ರ ಸರ್ಕಾರದಿಂದ, ನಮಗೆ ಕಡಿಮೆ ಆಗ್ತದೆ. ಜಾಸ್ತಿ ಟ್ಯಾಕ್ಸ್ ಪೇಯರ್ ಅಂದಾಗ ಏನು, ಜಾಸ್ತಿ ದುಡ್ಡಿದೆ ನಿಮ್ಮ ಹತ್ರ, ಹೌದು. ಜಾಸ್ತಿ ದುಡ್ಡಿದೆ ನಿಮ್ಮ ಹತ್ರ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ನೀವು ಜಾಸ್ತಿ ಸ್ವಲ್ಪ ಕೊಡ್ಬೇಕು. ಜಾಸ್ತಿ ಬಡವ್ರು ಯಾರು ಇರ್ತಾರೋ ಅವ್ರು ಜಾಸ್ತಿ ಪಡಿಬೇಕು. ಕೆಲವು ರಾಜಕಾರಣಿಗಳ ತಿಳುವಳಿಕೆ ಕೊರತೆಯಿಂದ ಇಡೀ ನಗರ ಮತ್ತೆ ಇಡೀ ರಾಜ್ಯಕ್ಕೆ ಹಾನಿ ಆಗುತ್ತೆ ಅಂದ್ರೆ ಬಹಳ ದೊಡ್ಡ ಸಮಸ್ಯೆ. ಟ್ರಂಪ್ ಮತ್ತೆ ಮೋದಿನಲ್ಲಿ ಏನ್ ಸಿಮಿಲಾರಿಟಿ ಇದೆ ಅಂದ್ರೆ ಅವರಿಬ್ರು ಕೂಡ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಇಂಟ್ರೆಸ್ಟ್ಗಳಿಗೆ, ವ್ಯಾಪಾರದ ಇಂಟ್ರೆಸ್ಟ್ಗಳಿಗೆ, ಟ್ರಾನ್ಸಾಕ್ಷನ್ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡ್ತಾರೆ. ಅಮೆರಿಕ ಜೊತೆ ಯಾವುದೇ ಒಂದು ಡೀಲ್ಗಳು ಮಾಡೋದ್ರಿಂದ ಇಂಡಿಯಾ ಒಳ್ಳೇದಾಗಲ್ಲ. ನನ್ನ ಕಣ್ಣಲ್ಲಿ ಇಂಡಿಯಾ ಸ್ವಲ್ಪ ಗಟ್ಟಿಯಾಗಿ ನಿಂತು ರಷ್ಯಾ ಜೊತೆನೆ ಇತ್ತು ಮತ್ತೆ ಅಮೆರಿಕನ ಅವ್ರ ಸಾಮ್ರಾಜ್ಯಶಾಹಿ ಧೋರಣೆನ ಪ್ರಶ್ನೆ ಮಾಡಬೇಕು ಹೊರತು ಅವ್ರ ಜೊತೆ ಫ್ರೆಂಡ್ ಮಾಡ್ಕೊಳ್ಳೋದ್ರಲ್ಲಿ ನಮಗೇನ್ ಲಾಭ ಆಗಲ್ಲ. ಅಮೆರಿಕನೇ ಬೆನಿಫಿಟ್ ಆಗುತ್ತೆ. ಮತ್ತೆ ಟ್ರಂಪ್ ಸೈಕಾಲಜಿ ಅರ್ಥ ಮಾಡ್ಕೋಬೇಕಂದ್ರೆ ಮತ್ತೆ ಇತ್ತೀಚೆಗೆ ಒಂದು ತುಂಬಾ ದೊಡ್ಡ ಅಭಿಯಾನ ನಡೀತಾ ಇದೆ ಕೇಸರಿ ವಿಚಾರವಾಗಿ, ಅಂದ್ರೆ ತಂಬಾಕು ವಿಚಾರವಾಗಿ. ನಮ್ಮ ಏನದು ಸಾರಿಗೆ BMTC ಮೇಲೆ, KSRTC ಮೇಲೆ ಏನದು ತಂಬಾಕು ಏನ್ ಹೇಳ್ತಾರೆ, ತಂಬಾಕು ರೀತಿಯ ಅಡ್ವರ್ಟೈಸಿಂಗ್ ಆಗಿರ್ಬಹುದು, ಕೊಡಬಾರ್ದು ಅಂತ ಹೇಳಿ ಅದನ್ನೆಲ್ಲ ಕಿತ್ತಾಕ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಆಗಿರ್ಬಹುದು, ನಮ್ಮಲ್ಲೂ ಆಗಿರ್ಬಹುದು, ತುಂಬಾ ಕಡೆ ಕಿತ್ತಾಕ್ತಿದ್ದಾರೆ. ಅಂಡ್ ಆಲ್ಸೋ ರಾಮಲಿಂಗ ರೆಡ್ಡಿ ಅವರು ಕೂಡ ಇನ್ಮೇಲೆ ಈ ತರ ಅಡ್ವರ್ಟೈಸಿಂಗ್ ಕೊಡಲ್ಲ ಅಂತ ಹೇಳಿದ್ದಾರೆ. ಸಿಗರೆಟ್, ಆಲ್ಕೋಹಾಲ್, ಈ ತರ ಟೊಂಬ್ಯಾಕೋ ಈ ತರ ನಮ್ಗೆ ಯೂಸ್ ಮಾಡೋಕೆ ರಾಜ್ಯದಲ್ಲಿ ದೇ ಹ್ಯಾವ್ ದ ರೈಟ್. ಯು ಹ್ಯಾವ್ ದ ಡೆಮೊಕ್ರಾಟಿಕ್ ಫ್ರೀಡಮ್ ಅಂತ ಇದೆ. ಅದು ಎಷ್ಟು ಮಟ್ಟಿಗೆ ಆ ಫ್ರೀಡಮ್ ಸಮಾಜಕ್ಕೆ ಒಳ್ಳೇದು ಅದು ಬೇರೆ ಪ್ರಶ್ನೆ, ಬಟ್ ಫ್ರೀಡಮ್ ಎಕ್ಸಿಸ್ಟ್. ಬಟ್ ಅದೇ ಸೈಮಲ್ಟೇನಿಯಸ್ ಆಗಿ ಗವರ್ಮೆಂಟ್ ಈ ಡ್ರಗ್ ಅವೇರ್ನೆಸ್, ಆಲ್ಕೋಹಾಲ್ ಅವೇರ್ನೆಸ್, ದೊಡ್ಡ ಪ್ರಮಾಣದ ಪ್ರೋಗ್ರಾಮ್ಸ್ ಶುರು ಮಾಡ್ಕೋಬಹುದು ಟು ಎಜುಕೇಟ್ ಅಬೌಟ್ ದ ಹಾರ್ಮ್ಸ್ ಆಫ್ ದೀಸ್ ಥಿಂಗ್ಸ್. ಸೊ ಈ ರೀತಿ ನಮಗೆ ರೈಟ್ ಟು ಯೂಸ್ ಅನ್ನೋದು ಇರುತ್ತೆ, ಬಟ್ ಅವೇರ್ನೆಸ್, ಜಾಗೃತಿ ನಾಟ್ ಟು ಯೂಸ್ ಅನ್ನೋದು ಕೂಡ ಇರುತ್ತೆ. ಅದೇ ಒಂದು ಹೆಲ್ತಿ ಡೆಮಾಕ್ರಸಿ. ಸೊ ನಮಗೆ ಈ ತರ ಏನು ಸಿನಿಮಾ ಇದರಲ್ಲಿ ಬಂದಾಗ, ಟೊಬ್ಯಾಕೋ ಅಥವಾ ಸಿಗರೇಟ್ಸ್ ಮಾಡಿದಾಗ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತವೆ. ಈ ರೀತಿಯಲ್ಲಿ ಜಾಗೃತಿ ಮೂಡಿಸೋದು ಬಹಳ ಮುಖ್ಯ. ಐ ಆಮ್ ನಾಟ್ ಸಪೋರ್ಟಿವ್ ಆಫ್ ಅಡ್ವರ್ಟೈಸ್ಮೆಂಟ್ಸ್, ಬಟ್ ಐ ಆಮ್ ನಾಟ್ ಅದು ಅದು ಯಾವ ರೀತಿಯಲ್ಲಿ ಅಪೋಸ್ ಮಾಡ್ತಾ ಇದೆ ಅದು ನಾನು ಖಂಡಿತ ನೋಡಬೇಕು. ಅದು ಒಂದು ಹೇಳ್ತೀನಿ ನಿಮಗೆ ಮಮತಾಶ್ವರಿ, ನಾನು ಚಿಕ್ಕ ಹುಡುಗಾಗಿದ್ದು ಒಂದು ಕತೆ ಇದೇ, ಒಂದು ಸಿಗರೆಟ್ ವಿಚಾರದಲ್ಲಿ 90s ನಲ್ಲಿ, ಅದಕ್ಕಿಂತ ಮುಂಚೆ ಯಾವುದೋ ಒಂದು ಸಿಗರೆಟ್ ಬಾಕ್ಸ್ ನಲ್ಲಿ ಯಾವತ್ತೂ ಕೂಡ ಇದು ಕಾಸಸ್ ಕ್ಯಾನ್ಸರ್ ಅನ್ನೋದು ಇರ್ಲಿಲ್ಲ. ಸೊ ನಾನ್ ಚಿಕ್ಕ ಹುಡುಗ, ಆವಾಗ ಮೇ ಬಿ 7-8 years ಹುಡುಗ, ಅಲ್ಲ ಅಮೆರಿಕಾದಲ್ಲಿ ಎಷ್ಟೋ ದಶಕಗಳಿಂದ ಜನ ಸಿಗರೆಟ್ ಸೇದಿ ಲಂಗ್ ಕ್ಯಾನ್ಸರ್, ಸೀರಿಯಸ್ ಕ್ಯಾನ್ಸರ್ ಶುರುವಾಗೋಗಿತ್ತು. ಅಲ್ಲಿ ಒಂದು ಕೋರ್ಟ್ ಕೇಸ್ ಬಂತು, ಸುಪ್ರೀಂ ಕೋರ್ಟ್, ಅಮೆರಿಕ ಸುಪ್ರೀಂ ಕೋರ್ಟ್ ಎದುರುಗಡೆ. ಆ ಸುಪ್ರೀಂ ಕೋರ್ಟ್ ಎದುರುಗಡೆ ಬಂದಾಗ ಎಲ್ಲ ಒಂದು 7-8 ದೊಡ್ಡ ಸಿಗರೆಟ್ ಕಂಪನಿ ಒಂದು CEOsಗಳೆಲ್ಲ ಇದ್ರು, ಸೂಟ್ ಬೂಟ್ ಹಾಕೊಂಡಿದ್ರು. ಇವ್ರು ಕೇಳಿದ್ರು, ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಇಷ್ಟು ಹಾನಿ ಆಗತ್ತೆ, ಜನರ ಜೀವನಕ್ಕೆ, ಆರೋಗ್ಯಕ್ಕೆ ಹಾನಿ ಆಗತ್ತೆ, ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರು. ಆಯ್ತು, ನೀವ್ ಯಾರಾದ್ರೂ ನಿಮ್ ಸಿಗರೆಟ್ ಅನ್ನ ನೀವ್ ಯಾರಾದ್ರೂ ಬಳಸ್ತೀರಾ ಅಂತ ಕೇಳಿದ್ರು. ಯಾರು ಬಳಸ್ತಾ ಇಲ್ಲ. ಅಂದ್ರೆ ಅವ್ರ CEOsಗಳೇ, ಅವ್ರ ಕಂಪನಿಯವರೇ ಅವರೇ ಯೂಸ್ ಮಾಡ್ಕೊಳ್ತಾರೆ. ಅಂದ್ರೆ ನೋಡಿ, ಅವ್ರಿಗೆ ಗೊತ್ತಿರ್ಲಿಲ್ವಾ ಇಷ್ಟು ಹಾನಿ ಆಗತ್ತೆ ಮನುಷ್ಯರಿಗೆ ಅಂತ. ಗೊತ್ತಿದ್ರೇನೆ, ಗೊತ್ತಿರೋದ್ರಿಂದನೇ ಅವ್ರು ಬಳಸ್ತಾ ಇಲ್ಲ. ನಿಕಟಿನ್ ಹಾಕಿ ಬೇರೆ ತರ ಬಳಸ್ತಾ, ಈ ಪ್ರಾಫಿಟ್ಗೋಸ್ಕರ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಇಂದ ಇದು ಕಾಸಸ್ ಲಂಗ್ ಕ್ಯಾನ್ಸರ್ ಅಂತ ಪ್ರತಿ ಒಂದು ಸಿಗರೆಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕಾಗಿತ್ತು. ಸೊ ನಮಗೆ ಈ ತರದ ವಿ ನೀಡ್ ಅವೇರ್ನೆಸ್, ವಿ ನೀಡ್ ಜಾಗೃತಿ ಆಗ್ಬೇಕು. ನನಗೂ ಕೂಡ ನೀವು ಈ ಸಿಗರೆಟ್ ಕಂಪನಿಗಳಿಗೆ ಪ್ರಮೋಷನ್ ಮಾಡೋದ್ರಲ್ಲಿ ಅದನ್ನ ಒಂದ್ ಸ್ವಲ್ಪ ಕಡಿವಾಣ ಹಾಕ್ತೀರಾ. ಗವರ್ಮೆಂಟ್ ಮೇಲೆ ಅಂದ್ರೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಗವರ್ಮೆಂಟ್ ಮೇಲೆ ಅದನ್ನ ನಾವು ಮಾಡಕ್ ಬಿಡ್ಲೇಬಾರ್ದು. ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಮೇಲೆ ಯಾವ ತರ ನೀವು ಕಡಿವಾಣ ಹಾಕ್ತೀರಾ, ಯು ಮಸ್ಟ್ ಆಲ್ಸೋ ಇನ್ಕ್ರೀಸಸ್ ಟ್ಯಾಕ್ಸಸ್. ನನಗೆ ಬಜೆಟ್ ಗಳಲ್ಲಿ, ಸ್ಟೇಟ್ ಬಜೆಟ್, ಗವರ್ಮೆಂಟ್ ಬಜೆಟ್ ನಲ್ಲಿ ನೀವು ಸಿಗರೆಟ್ ಬಳಸ್ತೀರಾ, ನೀವು ಕುಡಿತೀರಾ ಅಂದ್ರೆ ಪೇ ಫಾರ್ ಇಟ್, ಟ್ಯಾಕ್ಸ್ ಮಾಡಿ. ಇದು ಆರೋಗ್ಯಕ್ಕೂ ಒಳ್ಳೇದಲ್ಲ, ಇದು ಬರೀ ಕಂಪನಿಗಳಿಗೆ ಲಾಭ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೂ ಇದನ್ನ ಸಿಗ್ತಾ ಇಲ್ಲ ಒಳ್ಳೇದಕ್ಕೂ. ಸೊ ನಮಗೆ, ನಮ್ ಜನರಿಗೂ ಆರೋಗ್ಯ ಕೆಡ್ತಾ ಇದೆ. ನೀವ್ ಅದನ್ನ ಬಳಸ್ತೀರ ಅಂದ್ರೆ ದುಡ್ಡು ಕೊಡಿ, ಹೆಚ್ಚಾಗಿ ಸರ್ಕಾರ ಟ್ಯಾಕ್ಸ್ ಜಾಸ್ತಿ ಮಾಡಿ ನಾವು ಅದ್ರ ಜೊತೆಗೆ ಶಿಕ್ಷಣ, ಆರೋಗ್ಯ, ಜನರ ಬದುಕಿಗೆ ನಾವು ಅದನ್ನ ಬಳಸ್ಕೊಂತೀವಿ ಅನ್ನೋ ಒಂದು ರೀತಿಯಲ್ಲಿ ನಾವು ಮಾಡ್ಬೋದು.